ಅಣುಭಾಷ್ಯ ಯಾವುದೀಗ? ಎಲ್ಲಿ ಬಂತು ಅಣುಭಾಷ್ಯ ಈಗ? ಕೊನೇ ಭಾಗ. ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂ ವಿಚಾಪಿ ನತ್ವಾ ಸ್ತೋತ್ರಾರ್ಥ ಉಚ್ಯತೆ. ಯಥಾ ಸಂಕಲ್ಪ ಭೋಗಾಶ್ಚ ಚಿದಾನಂದ ಸಿರ್ ಹೇಗಿರ್ತಾರೆ ವೈಕುಂಠದಲ್ಲಿ ಅಂತ ಪ್ರಶ್ನೆ ಈಗ. ಅವರು ಯಾಂತ್ಯುತ್ತಮ ನರೋಚ್ಚಾತ್ಯ ಬ್ರಹ್ಮಲೋಕಾತ್ ಸಹ ಮುನಾ. ಮುಕ್ತಿ ಹೋಗೋದು ಬ್ರಹ್ಮದೇವರಕ್ಕೆ ಹೋಗ್ತಾರೆ, ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಕೆಲವು ವೈಕುಂಠಕ್ಕೆ ಹೋಗ್ತಾರೆ. ಆದರೆ ಒಟ್ಟಿಗೆ ಬ್ರಹ್ಮದೇವರ ಜೊತೆಗೆ ಹೋಗಬೇಕೆ ಹೊರತು ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ವೇಟಿಂಗ್ ಮಾಡ್ತಾ ಕೂತು ಮಾತ್ರಕ್ಕೇನೆ 6 ಗಂಟೆಗೆ ಕೂತರು ಟ್ರೈನ್ ಹೋಗೋ ತನ್ನ ಟೈಮಿಗೆ ಹೊರತು ಮೊದಲೇ ಕೂತೀನಿ ಬೇಗ ಹೋಗಿ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಇವರು ವೈಕುಂಠದಲ್ಲಿ ಇವರು ಕೂತಿದ್ದಾರೆ, ಅಲ್ಲಿ ಕೂತಿದ್ದಾರೆ. ಯಾರು ಅಲ್ಲಿ ಕೂತಿದ್ದಾರೆ, ಯಾರು ಇಲ್ಲಿ ಕೂತಿದ್ದಾರೆ? ಅಪ್ರತೀಕಾಲಂಬನರು ಅಮುಕ್ತ ಸ್ಥಾನಕ್ಕೆ ಹೋಗಿದ್ದಾರೆ, ಪ್ರತೀಕಾಲಂಬನರು ಬ್ರಹ್ಮದೇವರ ಹತ್ರ ಹೋಗಿದ್ದಾರೆ. ಒಟ್ಟಿಗೆ ಮಾತ್ರ ಬ್ರಹ್ಮದೇವರ ಜೊತೆಗೇ ಹೋಗಬೇಕೆ ಹೊರತು ಅದು ಕೂತು ಮಾತ್ರಕ್ಕೆ ಅವರಿಗೆ ಮೊದಲು ಕರ್ಕೊಂಡು ಹೋಗೋದಿಲ್ಲ. ಅಂದರೆ ಇವರ ಲೀಡರ್ಶಿಪ್, ವಾಯುದೇವರ ಲೀಡರ್ಶಿಪ್ ನಮಗೆ ಎಲ್ಲ ಸ್ಟೇಜಲ್ಲೂ ಬೇಕು. ಇಲ್ಲಿ ಜ್ಞಾನ ಕೊಡಲಿಕ್ಕೂ ಬೇಕು, ಮುಕ್ತಿ ಕರ್ಕೊಂಡು ಹೋಗ್ಲಿಕ್ಕೂ ಬೇಕು. ಅವ್ರ ಜೊತೆಗೆ ಹೋಗಬೇಕೆ ಹೊರತು ಫಾಲೋ ಮಾಡಿ ಹೋಗಬೇಕೆ ಹೊರತು ಇಲ್ಲಿ ಫಾಲೋ ಮಾಡಿ ಮುಂದೆ ಹೋಗ್ಲಿಕ್ಕೆ ಬರೋದಿಲ್ಲ. ಎಷ್ಟೋ ಸ್ಟೂಡೆಂಟ್ ಪ್ರಮೋಟಾಗಿ ಮುಂದೆ ಹೋಗ್ಬಿಟ್ಟಿರ್ತಾರೆ, ಎಷ್ಟೋ ಸಲ ಈ ಪ್ರೊಫೆಸರ್ ಅಲ್ಲೇ ಕೂತಿರ್ತಾರೆ, ಅವನು ಪ್ರಿನ್ಸಿಪಾಲ್ ಆಗಿಬಿಟ್ಟಿರ್ತಾರೆ ಎಷ್ಟೋ ಸಲ. ಇಲ್ಲಿ ಹಾಗಾಗಿ ಬರೋದಿಲ್ಲ. ತಾರತಮ್ಯಲ್ಲಿ ಏನಾಗೋದಿಲ್ಲ, ವ್ಯತ್ಯಾಸ ಆಗೋದೇ ಇಲ್ಲ. ಏನ ಏನ ತಮಸ್ಸು ಕಲಿನ ಫಾಲೋ ಮಾಡಬೇಕು. ಅವರು ಕಲಿನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ತಮಸ್ಸಿಗೆ ಹೋಗೋರು ಮುಕ್ತಿಗೆ ಹೋಗೋರು ಬ್ರಹ್ಮದೇವ್ರನ್ನ ಫಾಲೋ ಮಾಡಬೇಕು. ಇಲ್ಲ ಅವರು ಅಲ್ಲಿಗೆ ಬ್ರಹ್ಮದೇವ್ರು ಯಾಕೆ ಹೋಗ್ತಾರೆ, ಹೋಗೋ ಪ್ರಶ್ನೆ ಇರಲಿಲ್ಲ. ಆದ್ದರಿಂದ ತಮಸ್ಸಿಗೆ ಅವರ ಲೀಡರ್ ಬೇರೆ ಇರ್ತಾರಲ್ಲ, ಗುಂಡಾಗಳ ಹೆಡ್ಡೆ ಬೇರೆ ಇರ್ತಾರೆ, ಇವ್ರ ಹೆಡ್ಡೆ ಬೇರೆ ಇರ್ತಾರೆ. ಯಾರು ದರ್ಶನ ಫಸ್ಟ್ ಬ್ರಹ್ಮದೇವರಿಂದ ಮುಂದೆ ಹೋದರೆ ಅವ್ರು ಯಾರು ದರ್ಶನ ಮಾಡೋಕ್ಕೋ ಮಾಡಿಸ್ತಾರೆ. ಮತ್ತು ಮುಂದೆ ಹೋಗ್ಬಿಟ್ರೆ ಅವ್ರಿಗೆ ಕೂಡಿಸ್ತಾರೆ ಜಾಗನ ಅಷ್ಟೇ. ನಮ್ಮ ಕೆಲಸ ಬಸ್ ಹತ್ತು ಕೊಡೋದು ಬಿಡೋದೆಲ್ಲ ನೋಡಿದ ಪ್ರಕಾರ ಕೂಡಿಸ್ತಾ ಹೋಗ್ತಾರೆ. ಅಲ್ಲಿ ಬ್ರಹ್ಮದೇವರೇ ಪ್ರಧಾನ, ಬೇರೆಯವ್ರ ಪ್ರಧಾನ ಆಗಲು ಸಾಧ್ಯ ಇಲ್ಲ. ಹೌದೌದು, ವೇಟ್ ಮಾಡ್ತಾನೆ ಇರಬೇಕು. ಇಲ್ಲ ಮುಂದೆ ಹೋಗ್ಲಿಕ್ಕೆ ಬರೋದೇ ಇಲ್ಲ. ಅವ್ರು ಬರೋದೇ ಹೋಗಲ್ಲ. ಡ್ರೈವರೇ ಬರೋದು, ಯಾರು ಹೋಗ್ತಾರೆ ಮುಂದಕ್ಕೆ? ಎಷ್ಟು ಮೊದಲು ಕೂತರು ಅಷ್ಟೇ, ಮೊದಲು ಸೀಟಾದ್ರು ಅಷ್ಟೇ, ಕೊನೆ ಸೀಟಾದ್ರು ಅಷ್ಟೇ. ಡ್ರೈವರ್ ಬಂದರೆ ಬಂದಿರೋ ಪ್ರಶ್ನೆ. ಹೌದೌದು, ಮಧ್ಯೆ ಮಧ್ಯೆ ಎಲ್ಲ ಬಂದು ಕಳಿಸ್ಬಿಟ್ಟಿದ್ರೆ ಕಳಿಸೋಲ್ಲ, ಆಗಲ್ಲ. ಅರ್ಜೆಂಟ್ ಹೋಗ್ಬೇಕಾಗಿದೆ, ಇಲ್ಲ ಇಲ್ಲೇ ಇರಬೇಕು. ಯಥಾ ಸಂಕಲ್ಪ ಭೋಗಾಶ್ಚ ಚಿದಾನಂದ ಶರೀರಿಣ. ಇವೆಲ್ಲ ಮೋಸ್ಟ್ ಕಾಂಪ್ಯಾಕ್ಟಾಗಿ ಮುಕ್ತರು ಹೇಗಿರ್ತಾರೆ ಹೇಳ್ತಾರೆ. ಸೊ ಮುಕ್ತಿಯ ಎಲ್ಲ ಕಾನ್ಸೆಪ್ಟ್ ಬರೋದು. ಯಥಾ ಸಂಕಲ್ಪ ಭೋಗಾಶ್ಚ ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ. ಎಲ್ಲ ಭೋಗ ಸಿಗುತ್ತೆ, ಸಂಕಲ್ಪ ಮಾತ್ರಕ್ಕೆ ಸಿಗುತ್ತೆ. 2 ಪಾಯಿಂಟ್ ಇರೋದು, 2 ಪಾಯಿಂಟ್. ಯಥಾ ಸಂಕಲ್ಪ ಭೋಗಾಶ್ಚ, ಬಯಸಿದ ಭೋಗ ಸಿಗುತ್ತೆ, ಬಯಸಿದ ತಕ್ಷಣ ಸಿಗುತ್ತೆ, ಇಮ್ಮಿಡಿಯೇಟ್, ಅದು ಗ್ಯಾಪೇ ಇಲ್ಲ, ಫ್ರೀ. ಮತ್ತೆ ಯಾವುದಕ್ಕೂ ಅಲ್ಲಿ ಪೇ ಮಾಡಬೇಕಾಗಿಲ್ಲ. ಮತ್ತೆ ಊಟಕ್ಕೆ ಹೋದಾಗ ಸಾರಿಗೆ ಒಂದಿಷ್ಟು, ಮಜ್ಜಿಗೆ ಒಂದಿಷ್ಟು, ಪಲ್ಯಕ್ಕೊಂದಿಷ್ಟು ದುಡ್ಡು ಕೊಡಬೇಕಾಗಿಲ್ಲ. ಊಟಕ್ಕೆ ಕೊಟ್ಟಾದ್ರೆ ಸಗಾರಿತಿ ಮಾಡಿ ಎಲ್ಲ ತೆಗೆದುಬಿಟ್ಟು ಇಷ್ಟೇ ಕೊಡು ಅಂತ ಹೇಳ್ತಾರೆ ಅಷ್ಟೇ. ಊಟಕ್ಕೆ ಏನು ಕೊಡ್ತಾರೆ ಅಷ್ಟು ಚಾರ್ಜ್ ಮಣಿ ಆಗಲೇಬೇಕಷ್ಟೆ. ಅದಕ್ಕೆ ಚಿದಾನಂದ ಶರೀರಿಣ. ದೇಹ ಇರುತ್ತಲ್ಲ, ದೊಡ್ಡ ಗಲಾಟೆ. ದೇಹ ಇರುತ್ತೆ, ಆದರೆ ಜ್ಞಾನಾನಂದಮಯ ಶರೀರ. ಈ ದೇಹ ಒಪ್ಕೊಂಡ್ಬಿಟ್ರೆ ಮತ್ತೆ ನಾಶ ಒಪ್ಕೋಬೇಕು. ಈ ದೇಹ ನಾಶವಾಗೋ ದೇಹ, ಆದ್ದರಿಂದ ಇಲ್ಲ. ಚಿದಾನಂದ ಶರೀರಿಣ ಜಗತ್ ಸೃಷ್ಟ್ಯಾದಿ ವಿಷಯ ಮಹಾ ಸಾಮರ್ಥ್ಯಮಿರುತ್ತೆ. ಜಗದ್ವ್ಯಾಪಾರ ವರ್ಜ್ಯಂ. ಅವ್ರಿಗೆ ಜಗತ್ತಿನಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಬ್ರಹ್ಮದೇವರು ಈ ಸೃಷ್ಟಿಕ ಆ ಬ್ರಹ್ಮದೇವರು ಈ ಸೃಷ್ಟಿ ಮಾಡೋಕ್ಕೆ ಬರೋದಿಲ್ಲ. ಈ ಬ್ರಹ್ಮದೇವರು ಅಷ್ಟೇ ಮಾಡಬೇಕು ಅದನ್ನು. ರಿಟೈರ್ ಆದವನಿಗೆ ಆಫೀಸ್ನಲ್ಲಿ ಯಾವ ಕೆಲಸನೂ ಇಲ್ಲ, ಗೊತ್ತಾಯ್ತಾ? ಸುಮ್ಮನೆ ಓಡಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೋದೇ ಹೊರತು ಇವನ್ ರೋಲ್ ಏನಿರೋದಿಲ್ಲ. ಇದೆ ಎಲ್ಲ ಯೋಗ್ಯತೆ ಮಾಡೇ ಬಂದಿರೋದು ಅವರು. ಇವತ್ತು ಆಫೀಸರ್ ಯೋಗ್ಯತೆ ಅಂದರೆ ಆಫೀಸರ್ ಯಾಕೆ ಕೂತಿದ್ದ ಪಾಪ. ಈಗ ಮಾಡ್ತಾ ಇಲ್ಲ ಅಷ್ಟೇ. ಇದೆಲ್ಲ ದೇವ್ರು ನೋಡೇ ಕಲ್ತಿರೋದು. ಇದು ಒಳ್ಳೆ ನೋಡೇ ರಿಟೈರ್ಮೆಂಟ್ ಕೆಲಸ ಇಲ್ಲ ಅಂತ ಈ ಮುಕ್ತಿ ನೋಡೇ ಮಾಡಿರೋದಲ್ಲ. ಅಂದರೆ ಎಲ್ಲ ಟ್ಯಾಲಿ ಆಗೋದು ಆಚಾರಶಾಸ್ತ್ರಕ್ಕೆ ಒಂದೇ ವಿಷಯಗಳು. ಹುಡುಗ ಎಲ್ಲಿ ಟ್ಯಾಲಿ ಮಾಡ್ತೀವಿ, ಬೇರೆಯವರಿಗೆ ಮಾಡೋಕ್ಕೆ ಬರೋದಿಲ್ಲ. ಜಗತ್ ಸೃಷ್ಟ್ಯಾದಿ ವಿಷಯ ಮಹಾ ಸಾಮರ್ಥ್ಯಮಪಿ ಇರುತ್ತೆ. ಇಂಥ ಸಾಮರ್ಥ್ಯ ಮುಕ್ತರಿಗೆ ಬರೋದಿಲ್ಲ. ತಾರತಮ್ಯನೂ ಇದೆ ಇಲ್ಲಿ. ಯಥೇಷ್ಟ ಶಕ್ತಿವಂತಶ್ಚ ವಿನಾ ಸ್ವಾಭಾವಿಕೋತ್. ಬೇಕಾಡ್ ಶಕ್ತಿ ಇರುತ್ತೆ, ಆದರೆ ಮೇಲವರ ಶಕ್ತಿ ಇರೋದಿಲ್ಲ. ಅಲ್ಲೂ ಕೂಡ ಈ ಜೂನಿಯರಿಗೆ ಸೀನಿಯರ್ ಶಕ್ತಿ ಹೇಗಿರೋದಿಲ್ಲ, ಹಾಗೆ ಅಲ್ಲೂ ಕೂಡ ತಾರತಮ್ಯ ಇದ್ದೇ ಇದೆ. ಅಂದರೆ ದೇವರಿಗೂ ನಮಗೂ ಭೇದ ಅಷ್ಟೇ ಅಲ್ಲ, ದೊಡ್ಡವರಿಗೂ ನಮಗೂ ಭೇದ ಮತ್ತು ತಾರತಮ್ಯ ಎರಡೆರಡೂ ಇದೆ. ಅವ್ರ ಮುಕ್ತಿ ಎಲ್ಲ ಅವೆಲ್ಲ ಒಂದೇ ಆಗಿಬಿಡೋದು. ತಾರತಮ್ಯನೆಲ್ಲ ಭೇದನೇ ಇಲ್ಲ. ಅವ್ರು ಭೇದ ಒಪ್ಕೊಂಡ್ರು ತಾರತಮ್ಯ ಒಪ್ಪಲಿಲ್ಲ.
ಎರಡೂ ಇಲ್ಲಿದೆ, ಎರಡೂ ಅಲ್ಲೂ ಇರುತ್ತೆ. ಅದು ಸಿಂಪಲ್ ಆನ್ಸರ್. ಅನನ್ಯ ವಶಗಾಶ್ಚೈವ, ಅಲ್ಲಿ ವಿಶೇಷ ಏನು ಅಂದರೆ ಅನ್ಯ ವಶಕರಲ್ಲ, ಯಾರ ವಶದಲ್ಲೂ ಇರೋದಿಲ್ಲ. ಅಂದರೆ ಅನ್ವಾಂಟೆಡ್ ಪೀಪಲ್ ಅಧೀನದಲ್ಲಿ ಇರೋದಿಲ್ಲ. ವಾಂಟೆಡ್ ಪೀಪಲ್ ಇದ್ದೇ ಇರ್ತಾರೆ, ಅನ್ವಾಂಟೆಡ್ ಪೀಪಲ್ ಅಧೀನದಲ್ಲಿ ಇರೋದಿಲ್ಲ. ವೃದ್ಧಿಹ್ರಾಸ ವಿವರ್ಜಿತಾ, ಆನಂದ ವೃದ್ಧಿಹ್ರಾಸ ಇಲ್ಲ. ಅಂದರೆ ಅಲ್ಲಿ ಹೋದ ಮೇಲೆ ಮಾಡೋ ಕರ್ಮಕ್ಕಿಲ್ಲ, ಅಲ್ಲಿ ಫಿಕ್ಸ್ ಆಗೋದೇ ಇರುತ್ತೆ. ಅಲ್ಲಿ ಅಪಾಯಿಂಟ್ ಮಾಡ್ಬೇಕಾದ್ರೆ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಹ್ರಾಸ ಸಮೇತನೇ ಫಿಕ್ಸ್ ಆಗ್ತಾರೆ, ಕೆಲವು ಉನ್ನಾಸ ಸಮೇತನೇ ಫಿಕ್ಸ್ ಆಗ್ತಾರೆ. ಆ ಟೈಪ್ ಸ್ಕೇಲ್ ರಿವೈಸ್ ಆದ ತಕ್ಷಣ ಫಿಕ್ಸ್ ಮಾಡ್ತಾರಲ್ಲ ಹಾಗೆ. ಅದು ಎಲ್ಲಿ ನೋಡ್ಕೊಂಡು ಮಾಡಾಕ್ಬಿಟ್ಟಿರ್ತಾರೆ. ಇದ್ದೇ ಇರೋದು ಅಲ್ಲ, ಕೃಪ್ತಾನಂದನೂ ಹೋಗುತ್ತೆ ಸಾಮಾನ್ಯರಿಗಾದರೆ. ದೇವತೆಗಳು ಕೃಪ್ತಾನಂದ ಹೋಗೋದಿಲ್ಲ. ಇವು ಸಾಮಾನ್ಯರಿಗೆ ಕೃಪ್ತಾನಂದನೂ ಮಿಸ್ ಆಗ್ಬೋದು. ಕಳ್ಕೊಂಡಿದ್ದಾರೆ, ಅವರೇ ಕಳ್ಕೊಂಡಿದ್ದಾರೆ. ಇನ್ನೊಬ್ರು ಕಳ್ಕೊಂಡಿದ್ದಲ್ಲ, ಅವರೇ ಕಳ್ಕೊಂಡಿರೋದು. ಮಾಡಬಾರದು ಮಾಡಿದ್ದಕ್ಕೆ ಕಳ್ಕೊಂಡ್ಬಿಟ್ಟಿರ್ತಾರೆ. ಆದ್ದರಿಂದ ಏನು ದಾರಿನೇ ಇಲ್ಲ. ಅನನ್ಯ ವಚಗಾಶ್ಚೈವ ವೃದ್ಧಿಹ್ರಾಸ ವಿವರ್ಜಿತಾ ದುಃಖಾದಿರಹಿತ. ದುಃಖ ಮಾತ್ರ ಇಲ್ಲ, ಕಾಮನ್ ಇದು, ಎಲ್ಲರಿಗೂ ಕಾಮನ್. ದುಃಖ ಇಲ್ಲ. ಪಾಸ್ ಎಂಬುದು ಫಸ್ಟ್ ರ್ಯಾಂಕ್ ಬಂದಂಗೂ ಕಾಮನ್ನು, 35% ಬಂದಂಗೂ ಕಾಮನ್. ಪಾಸ್ ಎಂಬುದ್ರ ಬಗ್ಗೆ ವಿವಾದ ಇಲ್ಲ, ತಾರತಮ್ಯ ಇದ್ದೇ ಇದೆ. ಇವತ್ತು ಪಾಸ್ ಎಂಬುದು ಕಾಮನ್ ಮಾಡಿಕೊಂಡು ಹೇಗೆ ಕ್ಲಾಸು ಮಾರ್ಕ್ಸು ಚೇಂಜ್ ಆಗುತ್ತೋ ಹಾಗೆ ಮುಕ್ತರಲ್ಲಿ ದುಃಖ ಇಲ್ಲ ಎಂಬುದು ಕಾಮನ್ನಾಗಿ ಸುಖದಲ್ಲಿ ತಾರತಮ್ಯ ಇದೆ. ಅವರಿಗೆ ಪೂರ್ಣತೆ ಇದೆ. ಅವನು ಪೂರ್ಣ ಪಾಸು, ಪೂರ್ಣ ಪಾಸ್ ಅಷ್ಟೆ. ದುಃಖಾದಿರಹಿತ ನಿತ್ಯಂ ಮೋದಂತೆ ಅವಿರತಂ ಸುಖಂ. ನಿತ್ಯ ಮತ್ತು ವಾಪಸ್ ಬರೋ ಚಾನ್ಸೇ ಇಲ್ಲ. ಆ ರೀತಿ ಇರ್ತಾರೆ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಕೊನೆ 2 ಶ್ಲೋಕ ಇದೆ, ನಾಳೆ ಮುಗಿಸೋಣ. ನಾಳೆ ಮುಕ್ತಾಯ ಮಾಡಿದರೆ ಏಕಾದಶಿ. ಯಾವುದಾ ಇಲ್ಲ, ನಾಳೆನೇ ಮುಗಿಸ. ನಾಳೆ ಇದಕ್ಕೆಲ್ಲ ಏನಿಲ್ಲ, ಜ್ಞಾನ ಕಾರ್ಯಕ್ಕೆ ಅನ್ನೋದಕ್ಕೆ ಎಫೆಕ್ಟ್ ಇಲ್ಲ. ಆದ್ದರಿಂದ ನಾಳೆ ಮಾಡೋದೇ ಒಳ್ಳೆಯದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲ. ಸೋಮವಾರ ಪಾಠನೇ ಇಲ್ಲಲ್ಲ ಫಸ್ಟ್. ಇವತ್ತು ಅರ್ಧ ಬರ್ತು ಬಿಟ್ರಾ? ಸೋಮವಾರ ಪಾಠನೇ ಇಲ್ಲ, ಅದರಿಂದ ಲಾಟ್ ಆಫ್ ಇದು ಅಣುಭಾಷೆ ಮುಗಿದಿಲ್ಲ, 2 ಶ್ಲೋಕ ಇದೆ. ಏನು ಆರಾಮಿಲ್ಲ.